ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಬ್ರೇಕ್ ಹಾಕುವುದೇ ಸವಾಲಾಗಿಬಿಟ್ಟಿದೆ. ಯಾರು ಏನೇ ಹೇಳಿ ನಾನೇ ಮುಂದಿನ ಸಿಎಂ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್, ಖಡಕ್ ಎಚ್ಚರಿಕೆ ಕೊಟ್ಟ ರಾಧಾ ಮೋಹನ್ ದಾಸ್. ಬಿಜೆಪಿಯಲ್ಲಿ ರೆಬೆಲ್ಸ್ ನಾಯಕರೇ ಬಿಸಿ ತುಪ್ಪವಾಗಿ ಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೋರ್ ಕಮಿಟಿ ಸಭೆ ನಡೆಸಿದರು. ಯತ್ನಾಳ್ टीम विरुद्ध खड़क एಚ್ಚರಿಕೆ संदेश रवानिसिದ್ರು. हाई कमांड कभी भी इस प्रकार के मैसेज लेके किसी को नहीं भेजता. मैं यहाँ प्रभारी हूँ. मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है, और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ. आपके सामने तो मैं यही कहूँगा कि उनको नोटिस दी गई है. नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है. हम कार्रवाई करने की बात नहीं, न करने की भी बात कर रहे हैं. ये तो सब निर्भर करेगा उसके ऊपर. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತ ಏನಿಲ್ಲ. ಈವರೆಗಿನ ಎಲ್ಲ ವಿದ್ಯಮಾನವನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದರು. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಅವರು ಉತ್ತರ ಕೊಟ್ಟ ನಂತರ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಸೋಮಶೇಖರ್ಗೆ ಗೇಟ್ ಪಾಸ್. ಇನ್ನು ಬಿಜೆಪಿಯಿಂದ ಈಗಾಗಲೇ ಅಂತರ ಕಾಯ್ದುಕೊಂಡ ಇಬ್ಬರು ನಾಯಕರನ್ನ ಅಮಾನತುಗೊಳಿಸುವ ಸುಳಿವು ಸಿಕ್ಕಿದೆ. ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಅಮಾನತು ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಆ ಮೂಲಕ ರೆಬೆಲ್ಸ್ಗೆ ಪರೋಕ್ಷ ಸಂದೇಶ ರವಾನಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೆಬೆಲ್ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಬ್ರೇಕ್ ಹಾಕುವುದೇ ಸವಾಲಾಗಿಬಿಟ್ಟಿದೆ. ಯಾರು ಏನೇ ಹೇಳಿ ನಾನೇ ಮುಂದಿನ ಸಿಎಂ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್, ಖಡಕ್ ಎಚ್ಚರಿಕೆ ಕೊಟ್ಟ ರಾಧಾ ಮೋಹನ್ ದಾಸ್. ಬಿಜೆಪಿಯಲ್ಲಿ ರೆಬೆಲ್ಸ್ ನಾಯಕರೇ ಬಿಸಿ ತುಪ್ಪವಾಗಿ ಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೋರ್ ಕಮಿಟಿ ಸಭೆ ನಡೆಸಿದರು. ಯತ್ನಾಳ್ टीम विरुद्ध खड़क एಚ್ಚರಿಕೆ संदेश रवानिसिದ್ರು. हाई कमांड कभी भी इस प्रकार के मैसेज लेके किसी को नहीं भेजता. मैं यहाँ प्रभारी हूँ. मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है, और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ. आपके सामने तो मैं यही कहूँगा कि उनको नोटिस दी गई है. नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है. हम कार्रवाई करने की बात नहीं, न करने की भी बात कर रहे हैं. ये तो सब निर्भर करेगा उसके ऊपर. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತ ಏನಿಲ್ಲ. ಈವರೆಗಿನ ಎಲ್ಲ ವಿದ್ಯಮಾನವನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದರು. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಅವರು ಉತ್ತರ ಕೊಟ್ಟ ನಂತರ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಸೋಮಶೇಖರ್ಗೆ ಗೇಟ್ ಪಾಸ್. ಇನ್ನು ಬಿಜೆಪಿಯಿಂದ ಈಗಾಗಲೇ ಅಂತರ ಕಾಯ್ದುಕೊಂಡ ಇಬ್ಬರು ನಾಯಕರನ್ನ ಅಮಾನತುಗೊಳಿಸುವ ಸುಳಿವು ಸಿಕ್ಕಿದೆ. ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಅಮಾನತು ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಆ ಮೂಲಕ ರೆಬೆಲ್ಸ್ಗೆ ಪರೋಕ್ಷ ಸಂದೇಶ ರವಾನಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೆಬೆಲ್ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಬ್ರೇಕ್ ಹಾಕುವುದೇ ಸವಾಲಾಗಿಬಿಟ್ಟಿದೆ. ಯಾರು ಏನೇ ಹೇಳಿ ನಾನೇ ಮುಂದಿನ ಸಿಎಂ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್, ಖಡಕ್ ಎಚ್ಚರಿಕೆ ಕೊಟ್ಟ ರಾಧಾ ಮೋಹನ್ ದಾಸ್. ಬಿಜೆಪಿಯಲ್ಲಿ ರೆಬೆಲ್ಸ್ ನಾಯಕರೇ ಬಿಸಿ ತುಪ್ಪವಾಗಿ ಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೋರ್ ಕಮಿಟಿ ಸಭೆ ನಡೆಸಿದರು. ಯತ್ನಾಳ್ टीम विरुद्ध खड़क एಚ್ಚರಿಕೆ संदेश रवानिसिದ್ರು. हाई कमांड कभी भी इस प्रकार के मैसेज लेके किसी को नहीं भेजता. मैं यहाँ प्रभारी हूँ. मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है,
और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है, नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है। हम कार्रवाई करने की बात नहीं, न करने की भी बात कर रहे हैं। ये तो सब निर्भर करेगा उसके ऊपर। ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತ ಏನಿಲ್ಲ. ಈವರೆಗಿನ ಎಲ್ಲ ವಿದ್ಯಮಾನವನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದರು. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಅವರು ಉತ್ತರ ಕೊಟ್ಟ ನಂತರ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಸೋಮಶೇಖರ್ಗೆ ಗೇಟ್ ಪಾಸ್. ಇನ್ನು ಬಿಜೆಪಿಯಿಂದ ಈಗಾಗಲೇ ಅಂತರ ಕಾಯ್ದುಕೊಂಡ ಇಬ್ಬರು ನಾಯಕರನ್ನ ಅಮಾನತುಗೊಳಿಸುವ ಸುಳಿವು ಸಿಕ್ಕಿದೆ. ಶಿವರಾಮ್ ಹೆಬ್ಬಾರ್, ಸೋಮಶೇಖರ್ ಅಮಾನತು ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಆ ಮೂಲಕ ರೆಬೆಲ್ಸ್ಗೆ ಪರೋಕ್ಷ ಸಂದೇಶ ರವಾನಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೆಬೆಲ್ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಬ್ರೇಕ್ ಹಾಕುವುದೇ ಸವಾಲಾಗ್ಬಿಟ್ಟಿದೆ. ಯಾರು ಏನೇ ಹೇಳಿ ನಾನೇ ಮುಂದಿನ ಸಿಎಂ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ಖಡಕ್ ಎಚ್ಚರಿಕೆ ಕೊಟ್ಟ ರಾಧಾ ಮೋಹನ್ ದಾಸ್. ಬಿಜೆಪಿಯಲ್ಲಿ ರೆಬೆಲ್ಸ್ ನಾಯಕರೇ ಬಿಸಿ ತುಪ್ಪವಾಗಿ ಬಿಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೋರ್ ಕಮಿಟಿ ಸಭೆ ನಡೆಸಿದರು. ಯತ್ನಾಳ್ ಟೀಮ್ ವಿರುದ್ಧ ಖಡಕ್ ಎಚ್ಚರಿಕೆ ಸಂದೇಶ ರವಾನಿಸಿದರು. हाईकमांड कभी भी इस प्रकार के मैसेज लेके किसी को नहीं भेजता। मैं यहाँ प्रभारी हूँ। मैंने सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है, और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है, नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है। हम कार्रवाई करने की बात नहीं, न करने की भी बात कर रहे हैं। ये तो सब निर्भर करेगा उसके ऊपर। ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತ ಏನಿಲ್ಲ. ಈವರೆಗಿನ ಎಲ್ಲ ವಿದ್ಯಮಾನವನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದರು. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಅವರು ಉತ್ತರ ಕೊಟ್ಟ ನಂತರ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಹೆಬ್ಬಾರ್ ಸೋಮಶೇಖರ್ಗೆ ಗೇಟ್ ಪಾಸ್. ಇನ್ನು ಬಿಜೆಪಿಯಿಂದ ಈಗಾಗಲೇ ಅಂತರ ಕಾಯ್ದುಕೊಂಡ ಇಬ್ಬರು ನಾಯಕರನ್ನ ಅಮಾನತುಗೊಳಿಸುವ ಸುಳಿವು ಸಿಕ್ಕಿದೆ. ಶಿವರಾಮ್ ಹೆಬ್ಬಾರ್, ಸೋಮಶೇಖರ್ ಅಮಾನತು ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಆ ಮೂಲಕ ರೆಬೆಲ್ಸ್ಗೆ ಪರೋಕ್ಷ ಸಂದೇಶ ರವಾನಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ರೆಬೆಲ್ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಬ್ರೇಕ್ ಹಾಕುವುದೇ ಸವಾಲಾಗ್ಬಿಟ್ಟಿದೆ. ಯಾರು ಏನೇ ಹೇಳಿ ನಾನೇ ಮುಂದಿನ ಸಿಎಂ ಅನ್ನೋ ದಾಟಿಯಲ್ಲಿ ಯತ್ನಾಳ್ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಒಂದು ರಿಪೋರ್ಟ್